ಇದು ಭಾಳ ಜನ ಇಲ್ಲಿ ಬಂದಂಥ BJP ನಾಯಕರು ಜನತಾದಳದವರು ಕಾನೂನಲ್ಲಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ನಿಮ್ಮ ಮುಂದೆಲ್ಲೂ ಹೇಳಿದರು. ಅಶೋಕೇನು ಹೇಳಿದ್ರು ಅಂತ ಕಾಣುತ್ತೆ. ಪರಿಹಾರ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಹೆಂಗೆ ಪರಿಹಾರ ಕೊಡ್ತಾರೆ? ಸುಮ್ಮನೆ ಹೇಳೋಗಿದ್ದಾರೆ ಚಲುವರಾಯಸ್ವಾಮಿಯವರು. ಕಾನೂನಲ್ಲಿ ನಾವೆಲ್ಲ, ನಾನು ಹೋಮ್ ಮಿನಿಸ್ಟರ್ ಆಗಿ ರೆವಿನ್ಯೂ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ, ಪರಿಹಾರ ಕೊಡೋಕ್ಕಾಗಲ್ಲ. ಮನಸ್ಸಿದ್ರೆ ಪರಿಹಾರ ಕೊಡ್ಬೋದು. ಈ ನೊಂದಂಥವ್ರಿಗೆ ಈಗ ನೆನೆ ನಬಾರ್ಡಲ್ಲಿ ಆಗಿದೆಯಲ್ಲ ರೈತರಿಗೆ, ಹಂಗೆ ಅವ್ರಿಗೆ ಮನಸ್ಸಿಲ್ಲ ರೈತರಿಗೆ ಸಹಾಯ ಮಾಡೋದಕ್ಕೆ ನಬಾರ್ಡಲ್ಲಿ 9,000 ಕೇಳಿದ್ರೆ 5,500 ಕೊಟ್ಟಿದ್ದವರು 2,500 ಕೊಟ್ಟವ್ರೆ. ನಮಗೆ ನೊಂದರ ಪರವಾಗಿ, ರೈತರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವರು, DK ಶಿವಕುಮಾರ್, ನಾವು. ಹಾಗಾಗಿ ಇದು 76,45,000 ಪರಿಹಾರವನ್ನು ಅಂಗಡಿ ಮಾಲೀಕರು ಮತ್ತು ಬಿಲ್ಡಿಂಗ್ ಮಾಲೀಕರಿಗೆ ಎಸ್ಟಿಮೇಟ್ ಮಾಡಿಸ್ಕೊಂಡು ಡಿವೈಡ್ ಮಾಡಿ ಕೊಟ್ಟಿದ್ದೀವಿ. ಸಣ್ಣ ಪುಟ್ಟ ವೇರಿಯೇಷನ್ ಆಗಿದೆ ಅಂತ ಹೇಳ್ತಾರೆ, ಅದು ನೋಡೋಣ, ಅದು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ. ಹೌದು ರೀ, 10% ಅಂತ ಅಂದರೆ 2 ಕೋಟಿಗೆ 20 ಲಕ್ಷ ಕಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಜಾಸ್ತಿ ಕೊಟ್ಟಿದ್ದೀವಿ. ಅಧಿಕಾರಿಗಳೇ SRA ಫಿಕ್ಸ್ ಮಾಡ್ತಾರೆ, PWD ಇದೆ, ಅದಕ್ಕೋಸ್ಕರ ತಾರತಮ್ಯ ಆಗಿದೆ. ಯಾರನ್ನೂ ತೃಪ್ತಿಪಡಿಸೋಕ್ಕಾಗಲ್ಲ. ಸೊ ಎಲ್ಲ ಒಂದು ಮಾನದಂಡ ಮಾಡಬೇಕು. ಈ ರಾಜ್ಯದಲ್ಲಿ PWD ಅಲ್ಲಿ ಇಂಜಿನಿಯರ್ ಇದ್ದಾರೆ ಎಸ್ಟಿಮೇಟ್ ಮಾಡಲಿಕ್ಕೆ, ಅವ್ರು ಕೊಟ್ಟಂಥ ಎಸ್ಟಿಮೇಟ್ ಪ್ರಕಾರವಾಗಿ ಮಾಡಿದ್ದಾರೆ. ಯಾರಿಗೂ ತೃಪ್ತಿ ಆಗಲ್ಲ, ಏನು ಮಾಡೋಕ್ಕಾಗತ್ತೆ ನೋಡೋಣ. ಆ ಥರದ್ದು ಏನಾದ್ರು ಅಬ್ನಾರ್ಮಲ್ ವ್ಯತ್ಯಾಸ ಇದ್ರೆ ನಾನು ಮಾತಾಡ್ತೀನಿ. ಕೆಲವೊಂದು ಕಡೆ ಮಾಲೀಕರನ್ನ ಕೇಳಿಲ್ಲ, ಅವ್ರ ಪಾಡಕ್ಕೆ ಬಂದರು ಹೋದ್ರು, ಎಷ್ಟು ಐಟಮ್ ಇತ್ತು ಕೇಳಲಿಲ್ಲ, ಅದ್ರ ಡಾಕ್ಯುಮೆಂಟ್ ಎಷ್ಟು ಸಾಧ್ಯ ಅಷ್ಟು ಟ್ರಾನ್ಸ್ಪರೆನ್ಸಿ ಮಾಡಿದ್ದೀವಿ. ದಯಮಾಡಿ ಮಾಡಿರೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಅನ್ಕೋತೀನಿ. ಅದ್ರ ಮೇಲೆ ತೃಪ್ತಿ ಪಡಬೇಕಷ್ಟೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.